ನೀವು ಸಿನಿಮಾ ನೋಡ್ತೀರಾ? ಅ ಲಾಟ್ ಆಫ್ ಪ್ರೀಕನ್ಸೀವ್ಡ್ ಥಾಟ್ಸ್ ದ್ಯಾಟ್ ವಿ ಹ್ಯಾವ್ ಇನ್ ಅವರ್ ಮೈಂಡ್ ಕಮ್ ಫ್ರಮ್ ಮೂವೀಸ್. ನನಗೆ ತುಂಬ ಜನ ವಾಟ್ಸಪ್ ಮಾಡಿ, ಮೆಸೇಜ್ನಲ್ಲಿ, ಫೋನ್ ಮಾಡಿ ಹೇಳಿದ್ದಿದೆ, ಅಪೂರ್ವ ಪ್ರಜ್ಞೆ ಇಲ್ಲದೆ ಮಲಗಿದ್ದಾಗ ಮಗಳನ್ನ ಕರ್ಕೊಂಡು ಹೋಗಿ ಅವಳ ಹತ್ತಿರ, ಮಗಳು ಅವಳನ್ನ ಮಾತಾಡಿಸ್ಲಿ, ಮಗಳು ಅವಳನ್ನ ಮುಟ್ಲಿ, ಈ ಎರಡರಲ್ಲಿ ಯಾವುದನ್ನಾದರೂ ಮಾಡಿದಾಗ ಮಗಳು ತನ್ನ ಪಕ್ಕದಲ್ಲಿದ್ದಾಳೆ ಅನ್ನೋದನ್ನ ತಿಳಿದುಕೊಂಡಾಗ ಖಂಡಿತ ಪ್ರಜ್ಞೆಯನ್ನ ಪಡಿತಾಳೆ. ಅವಳು ಮಗಳ ಟಚ್ಗೆ, ಅವಳ ಧ್ವನಿಗೆ ರಿಯಾಕ್ಟ್ ಮಾಡಿಯೇ ಮಾಡ್ತಾಳೆ. ತಾಯಿಯ ಹೃದಯ ಮಗುವಿಗೆ ಕರಗದೇ ಇದ್ರೆ ಮತ್ತೆ ಯಾವುದಕ್ಕೂ ಕರಗೋದಿಲ್ಲ ಅಂತ ಹೇಳಿದ್ರು. ಇನಿಷಿಯಲಿ ನನಗೆ ಇದು ಇರಬಹುದೇನೋ ಅಂತ ಅನ್ನಿಸಿ ಡಾಕ್ಟರ್ ಹತ್ರ ಕೇಳಿದ್ರೆ ಡಾಕ್ಟರ್ ಹೇಳಿದಂತಹ ಉತ್ತರ, ಇಟ್ ಡಸ್ ನಾಟ್ ಮ್ಯಾಟರ್. ಇಟ್ ಡಸ್ ನಾಟ್ ಮ್ಯಾಟರ್. ಮಗಳನ್ನ ಕರ್ಕೊಂಡು ಬಂದ್ರೆ ನೀವು ಅವಳು ತನ್ನ ತಾಯಿಯನ್ನ ಈ ಸ್ಥಿತಿಯಲ್ಲಿ ಮತ್ತೊಮ್ಮೆ ನೋಡಿದಾಗ ಟ್ರಾಮಾ ಹೆಚ್ಚಾಗುತ್ತೆಯೇ ಹೊರತು ಯಾವುದಕ್ಕೂ ಪರಿಹಾರವನ್ನ ಇದು ಕೊಡೋದಿಲ್ಲ ಅಂತ ಹೇಳಿದ್ರು. ಯಾಕೆ ಈ ವ್ಯಕ್ತಿ ಈ ರೀತಿ ಹೇಳ್ತಾ ಇದ್ದಾರೆ ಅಂತ ಹೇಳುವಂತಹದ್ದು ನನ್ನ ಇನಿಷಿಯಲ್ ಅನಾಲಿಸಿಸ್ ಆಗಿತ್ತು. ಬಟ್ ಐ ವೆಂಟ್ ಥ್ರೂ ರೀಡಿಂಗ್ ಥಿಂಗ್ಸ್, ಐ ರಿಯಲೈಸ್ಡ್ ಸಮಥಿಂಗ್. ಏನು ಗೊತ್ತಾ, ನಮ್ಮ ಮೆದುಳಿದೆಯಲ್ಲ, ನಮ್ಮ ಪ್ರತಿಯೊಂದು ವಿಚಾರಧಾರೆಗೂ, ಪ್ರತಿಯೊಂದು ಅನಾಲಿಸಿಸ್ಗೂ, ಪ್ರತಿಯೊಂದು ಅಂದಾಜಿಗೂ, ನಾನು ಅಂತ ಕಟ್ಟಿಕೊಂಡಿರುವಂತಹ ಪ್ರತಿಯೊಂದು ಕಟ್ಟಳೆಗೂ ಅದುವೇ ಸ್ಟೋರೇಜ್ ಯೂನಿಟ್. ಈ ಸ್ಟೋರೇಜ್ ಯೂನಿಟ್ಗೆ ಪೆಟ್ಟು ಬಿತ್ತು ಅಂತ ಹೇಳಿದರೆ ನಾನು, ನನ್ನ ರಿಲೇಟಿವ್ಸು, ನನ್ನ ಕನಸುಗಳು, ನನ್ನ ಬದುಕು ಅಂತ ಹೇಳುವಂತಹದ್ದು ವರ್ಕ್ ಆಗೋದೇ ಇಲ್ಲ. 7th ಫ್ಲೋರ್ ಆಫ್ KMC ನ್ಯೂರೋ ಸರ್ಜರಿ ಡಿಪಾರ್ಟ್ಮೆಂಟಿನ ಪೇಷಂಟ್ಗಳಿಗೆ ಸೇರಿದ್ದು. ಅಲ್ಲಿ ಬರುವಂತಹವರು ಅವರೇ. ನಾವು ಆಕ್ಸಿಡೆಂಟ್, ಹೆಡ್ ಇಂಜುರಿ ಆಗಿದ್ದಂತಹ ಕಾರಣ ಅಲ್ಲಿದ್ವಿ. ನಮಗೆ ಆಪರೇಷನ್ ಅಗತ್ಯ ಇರಲಿಲ್ಲ. ಬಟ್ ಆಪರೇಷನ್ ನಿಂದ ಸರಿ ಮಾಡ್ಲಿಕ್ಕಾಗದಂತಹ ಸಮಸ್ಯೆ ನಮ್ಮದಾಗಿದ್ದ ಕಾರಣ ವಿ ವೇರ್ ಆಲ್ಸೋ ದೇರ್. ಎಂತೆಂಥವ್ರನ್ನ ನೋಡಿದ್ದೇನೆ ನಾನು ಅಂತ ಹೇಳಿದ್ರೆ, ಹೆಲ್ತ್ ಎಷ್ಟು ಇಂಪಾರ್ಟೆಂಟ್ ಒಬ್ಬ ವ್ಯಕ್ತಿಗೆ ಅನ್ನುವಂತಹದ್ದು ನನಗಲ್ಲಿ ಅರ್ಥ ಆಯಿತು. ಇಡೀ ದೇಹ ಪ್ಯಾರಾಲಿಸಿಸ್ ಆಗಿರುವವರು, ಒಂದು ಭಾಗ ಪ್ಯಾರಾಲಿಸಿಸ್ ಆಗಿರುವವರು, ನಡಿಲಿಕ್ಕೆ ಪ್ರಯತ್ನ ಪಟ್ಟರು ನಡಿಲಿಕ್ಕಾಗದೇ ಇರುವವರು, ಮಾತಾಡ್ಲಿಕ್ಕಾಗದೇ ಇದ್ದವರು, ಹೀಗೆ ಬೇರೆ ಬೇರೆ ಕ್ಯಾಟಗರಿಯ ಜನರನ್ನು ನಾನು ನೋಡಿದ್ದೆ. ಬಟ್ ಎಲ್ಲರಿಗಿಂತ ಹೆಚ್ಚು ನಮ್ಮ ಸಮಸ್ಯೆ ಇದ್ದ ಕಾರಣ ನಡಿಲಿಕ್ಕಾಗ್ತಿರ್ಲಿಲ್ಲ, ಮಾತಾಡ್ಲಿಕ್ಕಾಗ್ತಿರ್ಲಿಲ್ಲ, ಹೇಳಿದ ಅರ್ಥ ಆಗ್ತಿರ್ಲಿಲ್ಲ, ಮಲಗಿದಲ್ಲೇ ಇದ್ಲು, ಸೋ ಆನ್ ಆ್ಯಂಡ್ ಸೋ ಫೋರ್ತ್. ಹಾಗಾಗಿ ನನಗೆ ಅವರದ್ದು ಯಾರದ್ದು ಹೆಚ್ಚು ತಲೆ ಕೆಡಿಸಿಕೊಳ್ಳೋದಕ್ಕೆ ಸಮಯ ಇರಲಿಲ್ಲ. ಬಟ್ ವೆನ್ ಐ ರೆಡ್ ಅಬೌಟ್ ಡಿಫ್ಯೂಸ್ಡ್ ಆಕ್ಸಾನಲ್ ಇಂಜುರಿ, ಐ ರಿಯಲೈಸ್ಡ್ ಸಮಥಿಂಗ್. ಬ್ರೈನ್ನ ಒಳಗೆ ನ್ಯೂರಾನ್ಸ್ ಇರ್ತವೆ. ನ್ಯೂರಾನ್ಸಿನ ಬೀಲದಂತೆ ಇರುವಂತಹದ್ದು. ನೀವು ನ್ಯೂರಾನ್ ಅನ್ನು ನೋಡಿದರೆ ಇಟ್ ವಿಲ್ ಹ್ಯಾವ್ ಅ ಹೆಡ್ ಅಂಡ್ ದೆನ್ ಇಟ್ ವಿಲ್ ಹ್ಯಾವ್ ಅ ಟೈಲ್. These tails are called as axons, and diffused axonal injury is an injury where ನೀವು ಒಂದು ಪಾತ್ರೆಯ ಒಳಗೆ ಕಾಲಿಫ್ಲವರನ್ನು ಹಾಕಿ ಪಾತ್ರೆಯನ್ನು ಜೋರು ಅಲ್ಲಾಡಿಸಿದ್ರೆ ಹೇಗೆ ಕಾಲಿಫ್ಲವರ್ನ ಕೆಲವೊಂದಿಷ್ಟು ಭಾಗಗಳು ತುಂಡಾಗಿ ಬೀಳ್ತಾವೋ ಅದೇ ರೀತಿಯಲ್ಲಿ ಆಗುವಂತಹ ವಿಚಾರ ಇದು. ನ್ಯೂರಾನ್ ಯಾವುದೋ ಒಂದಿಷ್ಟು ಇನ್ಫಾರ್ಮೇಷನನ್ನು ಸ್ಟೋರ್ ಮಾಡಿರುತ್ತೆ, ಅದನ್ನು ಬೇರೆ ನ್ಯೂರಾನ್ಗಳಿಗೆ ಟ್ರಾನ್ಸ್ಮಿಟ್ ಮಾಡುವಂತಹ ಅಥವಾ ಓವರ್ ಆಲ್ ಆಗಿ ನ್ಯೂರಲಾಜಿಕಲ್ ಪಾತ್ವೆಯಲ್ಲಿ ಟ್ರಾನ್ಸ್ಮಿಟ್ ಮಾಡುವಂತಹ ಕೆಲಸವನ್ನು ಆಕ್ಸಾನ್ ಮಾಡುತ್ತೆ. ಆಕ್ಸಾನ್ ಕಟ್ ಆಯಿತು ಅಂತ ಹೇಳಿದರೆ, ನಿಮ್ಮ ಮನೆಯಲ್ಲೊಂದು ಬಲ್ಬ್ ಇದೆ, ಆ ಬಲ್ಬ್ ಸರಿ ಇದೆ, ಆದರೆ ಅದಕ್ಕೆ ಬರ್ತಾ ಇರುವಂತಹ ವಯರಿಂಗ್ ಕಟ್ ಆಗಿದೆ ಅಂತ ಹೇಳುವಂತಹದ್ದು. ಒಂದು ಬಲ್ಬು, 2 ಬಲ್ಬ್ ಹೀಗಾಗಿದೆ ಅಂತ ಹೇಳಿದರೆ ಇಟ್ ಈಸ್ ಓಕೆ. ಬಟ್ ಡಿಪೆಂಡೆಂಟ್ ಆನ್ ದಿ ಸ್ಟೇಟ್ ಆ್ಯಂಡ್ ನೇಚರ್ ಆಫ್ ಇಂಜುರಿ, ಗ್ರೇಡ್ 1, ಗ್ರೇಡ್ 2, ಗ್ರೇಡ್ 3 ಅಂತ ಹೇಳುವಂತಹ ಡಿಫ್ಯೂಸ್ಡ್ ಆಕ್ಸನಲ್ ಇಂಜುರಿ ಆಗುತ್ತೆ. ಗ್ರೇಡ್ 3 ಈಸ್
ಡನ್ ಅಂಡ್ ಡಸ್ಟೆಡ್, ಬ್ರೈನ್ ಡೆಡ್ ಅಂತ ಹೇಳುವಂತಹ ಪರಿಸ್ಥಿತಿ. ಬ್ರೈನ್ ಸ್ಟೆಮ್ಮಿಗೆ ಪೆಟ್ಟಾಗಿರುತ್ತೆ, ಸ್ಪೈನಲ್ ಕಾರ್ಡ್ ಇಂಜುರಿಗಳು ಹೆಚ್ಚಿರುತ್ತವೆ, ಮೆದುಳಿನಲ್ಲಿ ಯಾವುದೇ ರೀತಿಯ ಕೆಲಸ ನಡೀತಿಲ್ಲ, ವೆಜಿಟೇಟಿವ್ ಸ್ಟೇಟ್ನಲ್ಲಿ ಪೇಷಂಟ್ ಇದ್ದಾನೆ ಅಂತ ಹೇಳೋದನ್ನು ನಾವು ಗ್ರೇಡ್ 3 ಅಂತ ಕರಿತೀವಿ. ಗ್ರೇಡ್ 2 ಅಂತ ಹೇಳುವಂತಹದ್ದು ಬ್ರೈನ್ ಸ್ಟೆಮ್ ಇಂಪ್ಯಾಕ್ಟ್ ಇದೆ, ಅದರ ಮೇಲೆ ಮಿಡ್ ಬ್ರೈನ್ನಲ್ಲಿ ಸಿವಿಯರ್ ಆಗಿರುವಂತಹ ಕಂಟ್ಯೂಷನ್ಗಳು ಇದ್ದಾವೆ, ಆಕ್ಸಾನಲ್ ಡಿಫ್ಯೂಷನ್ಗಳು ಇದ್ದಾವೆ ಅಂತ ಹೇಳುವಂತಹದ್ದು. ಅಪೂರ್ವ ವಾಸ್ ಪ್ರೊಬ್ಯಾಬ್ಲಿ ಗ್ರೇಡ್ 2 and I don't want to believe that it was anywhere close to grade 3, but yes, we were there somewhere in between those two. Grade 1 is where two-wheeler ಅಲ್ಲಿ ಹೋಗ್ತಾ ಇದ್ರು, ಬಿದ್ರು ರೋಡಿಗೆ, ತಲೆಗೆ ಪೆಟ್ಟಾಯಿತು, ಬಟ್ ಇನ್ ಅ ವೀಕ್ಸ್ ಟೈಮ್, ಇನ್ 15 days ಟೈಮ್ ದೇ ರಿಕವರ್ ಅಂತ ಹೇಳುವಂತಹದ್ದು. ಆ್ಯಂಡ್ ಬ್ರೈನ್ ಈಸ್ ಒನ್ ಯೂನಿಟ್ ವೇರ್ ಒಂದು ಸಣ್ಣ ಮಟ್ಟಿನ ಪೆಟ್ಟುಗಳು ಸ್ವಲ್ಪ ಏನೋ ಆಗಿದೆ ಅಂತಂದರೆ ಇಟ್ ವಿಲ್ ರಿಕವರ್ ಆನ್ ಇಟ್ಸ್ ಓನ್. ಬಟ್ ಇಲ್ಲೇನಾಗಿದೆ, ಹೈವೇ 8 ಲೇನಿನ ಹೈವೇ ಒಂದು ಪುಡಿ 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 ಪುಡಿಯಾಗಿ ಹೋಗಿದೆ. ನೀವೀಗ ಸರ್ವಿಸ್ ರೋಡನ್ನು ಬಳಕೆ ಮಾಡಿಕೊಂಡು ಹೋಗಬೇಕು, ಆ್ಯಂಡ್ ದೆರ್ ಇಸ್ ನೋ ವೇ ಆಫ್ ರಿಪೇರಿಂಗ್ ದಿ ಹೈವೇ ಅಂತ ಹೇಳುವಂತಹ ಪರಿಸ್ಥಿತಿ. ಹೀಗಿದ್ದಂತಹ ಪರಿಸ್ಥಿತಿಯಲ್ಲಿ ನಿಮಗೆ ನೀವು ಯಾರು ಅಂತ ಹೇಳುವಂತಹದ್ದೇ ಗೊತ್ತಿರೋದಿಲ್ಲ. ನಿಮ್ಮ ಮಗಳು, ನಿಮ್ಮ ಗಂಡ, ನಿಮ್ಮ ಅಪ್ಪ ಅಮ್ಮ ಯಾವುದೂ ಕೂಡ ಮ್ಯಾಟರ್ ಆಗೋದಿಲ್ಲ. What ends up happening is you will add extra trauma to the kid stating, ಓ ಅಮ್ಮನನ್ನು ನೋಡು, ಅಮ್ಮನನ್ನು ಮಾತಾಡಿಸು. ನಾನೇ 2-3 ಸರ್ತಿ ಮತ್ತೆ ಕರ್ಕೊಂಡು ಹೋದಾಗ ಮಗಳಿಗೆ ತಾಯಿಯನ್ನು ನೋಡಿ ಹೆದರಿಕೆ ಆಗ್ತಾ ಇತ್ತು. ಬಾಯಲ್ಲೊಂದು ಟ್ಯೂಬ್ ಇದೆ, ಮೂಗಲ್ಲೊಂದು ಟ್ಯೂಬ್ ಇದೆ, ಗಂಟ್ಲ ಹತ್ರ ತೂತು ಮಾಡಿದ್ದಾರೆ, ಕೈಗೆ ಡ್ರಿಪ್ಸ್ ಹಾಕಿದ್ರೋ ಹಾಕಿಲ್ವೋ ನೆನಪಿಲ್ಲ, ಬಟ್ ದೇರ್ ಆರ್ a lot of wires coming in and going out of the body. ಹಾಸ್ಪಿಟಲ್ನ ಬಟ್ಟೆಯಲ್ಲಿ ಅವಳನ್ನು ಮಲಗಿಸಿದ್ದಾರೆ. ಅದರ ಜೊತೆಗೆ ರೂಮ್ನಲ್ಲಿ ಆಗಾಗ ಒಂದು ಮಾನಿಟರ್ನ ಸೌಂಡ್ ಬರುತ್ತೆ, ಇನ್ನೊಂದು ಮಾನಿಟರ್ ಬೀಪ್ ಮಾಡುತ್ತೆ. ಈ ರೀತಿಯ ಪರಿಸ್ಥಿತಿ. ಆಸ್ಪತ್ರೆ ಅಂತ ಹೇಳಿದ ಮೇಲೆ ಆಸ್ಪತ್ರೆಗೆ ಅದರದ್ದೇ ಆದಂತಹ ಒಂದು ಸ್ಮೆಲ್ ಇರುತ್ತೆ. ಇದರ ಜೊತೆಗೆ ನೀವು ವೆಟ್ ಟಿಶ್ಯೂವನ್ನು ಬಳಕೆ ಮಾಡಿಕೊಂಡು ವ್ಯಕ್ತಿಯ ಮೈಯನ್ನು ಒರೆಸುವಾಗ ಸ್ನಾನ ಇಲ್ಲ ಅಂತ ಹೇಳುವಂತಹ ಪರಿಸ್ಥಿತಿಯಲ್ಲಿ ಇದನ್ನು ಮಾಡುವಾಗ ದೇಹಕ್ಕೆ ಆ ವೆಟ್ ಟಿಶ್ಯೂವಿನ ಪರ್ಫ್ಯೂಮ್ನ ಸ್ಮೆಲ್ ಬಂದುಬಿಟ್ಟಿರುತ್ತೆ. ಅದು ಕೂಡ ಪ್ರತಿಯೊಂದು ಆ 3 ವರ್ಷದ ಮಗುವಿಗಾಗಬೇಕಾದ್ರೆ ಎವ್ರಿಥಿಂಗ್ ಈಸ್ ಅ ನ್ಯೂ ಆ್ಯಡೆಡ್ ವೇರಿಯೇಬಲ್. ಅದರ ಜೊತೆಗೆ ಅವಳು ಪ್ರಾಯಶಃ ತನ್ನ 3 ವರ್ಷದ ಬದುಕಿನಲ್ಲಿ ನೋಡಿದ್ದು ನಗು ಮೊಗದ ಅಪೂರ್ವಳನ್ನು. ಅಪೂರ್ವ ವುಡ್ ಹ್ಯಾವ್ ನೆವರ್ ಹ್ಯಾಡ್ ಅ ಸ್ಯಾಡ್ ಫೇಸ್ ಇನ್ ಫ್ರಂಟ್ ಆಫ್ ಮಗಳು, ಅಥವಾ ಸ್ಯಾಡ್ ಫೇಸ್ ಇದೆ ಅಂತ ಹೇಳಿದ್ರು ಇಟ್ ವಾಸ್ ಅ ಫೇಸ್ ವಿತ್ ಅ ಲಾಟ್ ಆಫ್ ಎಕ್ಸ್ಪ್ರೆಷನ್ಸ್. ಆಸ್ಪತ್ರೆಯಲ್ಲಿ ಮಲಗಿದಾಗ ಏನು ಎಕ್ಸ್ಪ್ರೆಷನ್ ಇರುತ್ತೆ? ಇಟ್ ವಾಸ್ ಎಕ್ಸ್ಪ್ರೆಷನ್ಲೆಸ್. ಇಟ್ ವಾಸ್ ಅ ಫೇಸ್ ಆಫ್ ಪೇಯ್ನ್. ಒಂದು ಚೂರು ಆಚೆ ಈಚೆ ಕಾಲಲ್ಲಾಡಿಸಿದ್ರೆ ಮುಖದಲ್ಲಿ ಕಿವುಚುವಂತಹ ಅನುಭವ ಅವಳಿಗಾಗ್ತಿತ್ತು. ಇದೆಲ್ಲವೂ ಇದ್ದಾಗ ಮಗಳನ್ನು ಕರ್ಕೊಂಡು ಹೋಗಿ ಅವಳಿಗೂ ನಾನು ಟ್ರಾಮಾ ಕೊಟ್ಟನ ಗೊತ್ತಿಲ್ಲ, ಬಟ್ ಅವಳ ಕರ್ಮದಲ್ಲಿ ಅದಿತ್ತು. ಶಿ ವಾಸ್ ಅ ಪಾರ್ಟ್ ಆಫ್ ದಿಸ್ ಜರ್ನಿ, ಶಿ ವಾಸ್ ಅ ಪಾರ್ಟ್ ಆಫ್ ದಿಸ್ ಲರ್ನಿಂಗ್ ಅಷ್ಟೇ. ಇವತ್ತಿನ ವಿಡಿಯೋ, ವಾಟ್ ವಾಸ್ ದ ಸ್ಟೋರಿ, what was the theme, I do not know, but this is where I stop today. Some days are like this, thoughts are not clear. ಹೋಗಿ ಬರ್ತೀನಿ. ನಾನು ನಿಮ್ಮ ಆಶೀಶ್ ಸರಡ್ಕ.